ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ಮಾರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ 34 ಚೆಸ್ಟಿಗೆ 80 ಸೆಂಟಿಮೀಟರ್ ಬಟ್ಟೆ ಸಾಕು. ಫಸ್ಟ್ ಏನು ಮಾಡಿ, ಈಗ ನೋಡ್ಕೊಳ್ಳಿ, ಇದು ಎಡ್ಜ್ ಇದೆಯಲ್ಲ, ಸಿಲ್ವರ್ ಎಡ್ಜು. ಈ ಎಡ್ಜು ಯಾವಾಗಲೂ ಈ ಕಡೆ ಹೊರಮುಖವಾಗಿ ಇರಬೇಕು. ಹೀಗೆ ಬಾಟಮಿಗೆ ಬರಬಾರ್ದು, ಈಗ ಸೈಡ್ಗೆ ಇರಬೇಕು. ಇದನ್ನೇನು ಮಾಡಿ ತಗೊಂಡ್ಬಿಟ್ಟು ಈಗ ನಮಗಿವಾಗ 10:15 ಇದೆಯಲ್ವ ಚೆಸ್ಟ್, 10:15ಗೆ ಫಸ್ಟ್ ನೋಡ್ಕೋಬೇಕು. 10:15 ನಿಧಾನಾಗಿ ನೋಡ್ಕೊಂಡ್ರೆ ಹೀಗೆ ಇಂಥಲ್ಲಿ ಮಾಡಿಕೊಂಡು ಈಗೇನು ಮಾಡಿದ್ವಿ, ಚೆಸ್ಟ್ ಇಟ್ಕೊಂಡು 10:15 ಇದೆ. ಈಗ ಅದರ ಪ್ರಕಾರ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಹೀಗೆ ಬರೆದು ಇಟ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಪ್ರತಿ ಸರಿ ಬ್ಲೌಸ್ ಅಳತೆ ಮಾಡೋದು, ಇದರಲ್ಲಿ ಇಡೋದು ಅಂತಂದರೆ ಲೇಟ್ ಆಗುತ್ತೆ. ಇವಾಗ ಪೂರ್ಣ ಉದ್ದ 15.75 ಅಂದರೆ 13.5 ಪ್ಲಸ್ 2 ಇದೆ. ಫಸ್ಟು 2 ಇಂಚನ್ನ ನಾನು ಇಲ್ಲೇ ಫೋಲ್ಡಿಂಗಿಗೆ ತೆಗಿತೀನಿ. ಸ್ವಲ್ಪ ನೀಟಾಗಿ ಒಂದು ವೇಸ್ಟ್ ಹೋಗುತ್ತೆ ಅಂತ ತೆಗ್ದುಬಿಡೋಣ. ಆಮೇಲೆ 2 ಇಂಚು ಫಸ್ಟು ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು 2 ಇಂಚು, ಇದು ಬ್ಯಾಕ್ ಫೋಲ್ಡಿಂಗಿಗೆ. ನೆಕ್ಸ್ಟ್ ನಮ್ಗೆ 13.5 ಫಿನಿಶಿಂಗ್ ಬೇಕು ಬ್ಲೌಸು. 13.5 ಮೇಲೆ ಇದು 13.5, 1/4 ಇಂಚು ಎಕ್ಸ್ಟ್ರಾ ಇಟ್ಕೊತೀನಿ. ಮೇಲೆ ಜಾಯ್ನಿಂಗ್ ಹೋಗುತ್ತೆ ಅಂದರೆ 13.75. 13.75. ಇದು ಈಗ ಮೊದಲೇ ಪಾಯಿಂಟು ಉದ್ದ ಆಯಿತು. ಸೆಕೆಂಡು ಇದು ಕತ್ತಿನ ಅಗಲ ನಾನು 2 ಇಂಚ್ ಇಟ್ಕೊತಾ ಇದ್ದೀನಿ. ಒಟ್ಟಿಗೆ ಶೋಲ್ಡರ್ನು ಸೇರಿಸಿ ಇಟ್ಕೊಂಡ್ಬಿಡೋಣ. 5 ಇಂಚ್ ಆಗುತ್ತೆ. ಕತ್ತಿಂದ 2, ಭುಜದ 3 ಸೇರಿ. ಆಮೇಲೆ ಕತ್ತಿಂದು ಉದ್ದ ಇದು ನಾನು ಇವಾಗ ಬ್ಯಾಕ್ ಹಾಕ್ತಾ ಇರೋದು. ಉದ್ದ 8 ಇಂಚ್ ಬಂದಿದೆ. 8 ಇಂಚ್ಗೆ ಮಾರ್ಕ್ ಮಾಡ್ಕೊತೀವಿ. ಇಲ್ಲೇ 2 ಇದೆ ಅಲ್ವಾ, ನಮಗಿಲ್ಲೇ ಬ್ರಾಡಾಗಿ ಬರ್ಬೇಕಂದ್ರೆ 2.5 ಅಥವಾ 3 ಇಟ್ಕೋಬೋದು, ಅವ್ರವ್ರ ಇಷ್ಟ. ನಾನಿಲ್ಲೇ ಒಂದು 3 ಇಂಚಿಗೆ ಎಕ್ಸ್ಟ್ರಾ ಇಟ್ಕೊತೀನಿ. ಮೇಲಿನ ಅಗಲ ಮಾತ್ರ ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ, ಇಲ್ಲಾಂದರೆ ಬ್ಲೌಸ್ ಜಾರುತ್ತೆ, ಭುಜ ಜಾರುತ್ತೆ ಅಂತ ಹೇಳ್ತಾರಲ್ಲ, ಆ ಪ್ರಾಬ್ಲಮ್ ಆಗುತ್ತೆ. ಇದು ಮಾತ್ರ ಕಡಿಮೆ ಇದ್ದಷ್ಟು ಒಳ್ಳೆಯದು. ಇಲ್ಲೇ ನೀವು ಹೆಚ್ಚಿಗೆ ಇಟ್ಕೋಬೋದು. ಇದನ್ನು ಈಗ ಸೇರಿಸಿ. ಆಮೇಲೆ ನೆಕ್ಸ್ಟ್ 1 ಇಂಚ್ ಇಟ್ಕೊಂಡು ರೌಂಡ್, ಇದನ್ನೇ ನಾವು ಬೇಕು ಅಂತಂದರೆ ಈಗ ಮಾಡಿ ಡಿಸೈನ್ ಮಾಡ್ಕೋಬೋದು. ಬೇಕು ಅಂದರೆ ನಾನು ಇವಾಗ ಜಸ್ಟ್ ರೌಂಡ್ ನೆಕ್ ಅಷ್ಟೇ ತೋರಿಸ್ತೀನಿ. ನೆಕ್ಸ್ಟ್ ಇದು ಭುಜ ಆಯಿತು 3 ಇಂಚು. ಇಲ್ಲಿಂದ ಕಂಕಳು, ಇದಕ್ಕೆ ಫಸ್ಟು ಒಂದು ಡಾಟ್ ಇಟ್ಕೊಳ್ಳೋಣ, ಇದು ಸ್ಟ್ರೇಟಾಗಿ ನೋಡ್ಕೊಳ್ಳೋಕ್ಕೆ. ಇದು 5, ಇಲ್ಲಿನೂ 5 ಬಂದೈತಿ ನೋಡ್ಕೋಬೇಕು. ಇದು ಕಂಕಳು 5. ಓಕೆ, ಇದು ಕಂಕಳು 5. ಇನ್ನು ಎದೆ ಸುತ್ತಳತಿನ ಈ ಪಾಯಿಂಟ್ ಬಳಸ್ಕೊಂಡು 10:15ಗೆ ಗೊತ್ತು ಮಾಡ್ಕೋಬೇಕು. 10:15 ಇಲ್ಲಿ ಬರುತ್ತೆ. ಇದು ಇಲ್ಲಿನ ಮೇಲಿಂದ 5 ಇದೆಯಾ ಚೆಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ 10:15 ಎಲ್ಲಿ ಬರುತ್ತೆ ನೋಡಿಕೊಂಡು
ಈ ಪಾಯಿಂಟು ಜಾಯಿನ್ ಮಾಡಿ. ಇಲ್ಲಿ ನಮ್ಮದು 8.5 ಇದೆ ಸುತ್ತಳತೆ ಇದೆ ಅಲ್ವಾ. 2 ಇಂಚು ನಾವು ಮಾರ್ಜಿನ್ ಅಂತ ಬಿಟ್ಕೊಳ್ತೀವಿ. ಈಗ ಇಲ್ಲಿ 1.5 ಇಟ್ಕೊಂಡು ಇಲ್ಲಿಂದ ಫಸ್ಟ್ ಡಾಟ್ ಮಾಡ್ಕೊತ ಹೋಗಿ ಇಷ್ಟ. ಇದು ಬ್ಯಾಕು ಕಂಪ್ಲೀಟ್ ಆಯಿತು. ಇದನ್ನು ಆಮೇಲೆ ಫ್ರಂಟ್ ಹಾಕೋದು ಹೇಳ್ತೀನಿ. ಇವಾಗ ಫ್ರಂಟ್ ಮಾರ್ಕ್ ಮಾಡೋದು ಹೇಳ್ತೀನಿ. ಈಗ ಇದರಲ್ಲಿ ಫಸ್ಟು ಅದು ಪೂರ್ಣ ಉದ್ದ 15.25ಗೆ ಫಸ್ಟ್ನಿಂದನೇ ಬರೋಣ. 15.25 ಎಲ್ಲ ಆಗುತ್ತೆ. ಇದರಿಂದ 15.25 ಇಲ್ಲಿಗೆ ಆಗುತ್ತೆ. ಈ ಕಡೆಯಿಂದ ಒಂದ್ಸರಿ ನೋಡ್ಕೊತೀನಿ. 15.25 ಕರೆಕ್ಟ್ ಇದೆ. ಇಲ್ಲಿಗೆ 15.25 ಇದರಲ್ಲೇ ಕ್ರಾಸ್ ಪಟ್ಟಿನೂ ಬರುತ್ತೆ. ಹೀಗಾಗಿ ನಾನು ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಉದ್ದ ಆಯಿತು. ಸೆಕೆಂಡು ನೆಕ್ಕು 2 ಸೇಮ್ ಇರುತ್ತೆ, ಮುಂಭಾಗ. ಇನ್ನೇನು ಉದ್ದದಲ್ಲಿ ವ್ಯತ್ಯಾಸ 6.5 ಇದೆ. ಇದು ಮುಂಭಾಗದ್ದು 6.5. ಇಲ್ಲಿ ಕೂಡ ಇಲ್ಲೇ 2 ಇದೆ ಅಲ್ವಾ, ಇಲ್ಲೊಂದು 2.5 ಇಟ್ಕೊತೀನಿ ನಾನು. ಇಲ್ಲಿ ಸೇಮ್ ಇಲ್ಲೊಂದು 3/4 ಇಂಚು, 3/4 ಅಥವಾ 1 ಇಂಚು ತಗೊಂಡು ಇದನ್ನು ರೌಂಡ್ ನೆಕ್ ಮಾಡ್ಕೊಂಡು ಇದು ನೆಕ್ ಆಯಿತು. ಶೋಲ್ಡರು ಸೇಮ್ ಇರುತ್ತೆ. ಕಂಕಳು ಇದು ಎಷ್ಟಿದೆ ಅಷ್ಟೇ. ಇದು 5 ಇದೆ ಅಲ್ವಾ. ಇದಕ್ಕೂ ಇಲ್ಲ ಇದು ಕಂಕಳು ಇಲ್ಲಿ 5 ಇರುತ್ತೆ. ನೆಕ್ಸ್ಟ್ ಈ ಕಡೆನೂ 5 ನೋಡಿಕೊಂಡು ಒಂದು ಪಾಯಿಂಟ್ ಇಟ್ಕೊಂಡು ಇಲ್ಲಿಗೆ ಎದೆ ಸುತ್ತಳತೆ ವರೆ. ಇಲ್ಲೇ 1.5 ಇಟ್ಟಿದ್ವಲ್ಲ, ಇಲ್ಲೇ ಮುಂಭಾಗಕ್ಕೆ 1 ಇಂಚ್ ಇಟ್ಕೋಬೇಕು. 1 ಇಂಚ್ ಇಟ್ಕೊಂಡು ಆಮೇಲೆ ನೆಕ್ಸ್ಟು ಈಗೇನಾಯಿತು, ಕಂಕಳದು ಆಯಿತು, ಎದೆ ಸುತ್ತಳತೆ ಆಯಿತು. ಈಗ ಕತ್ತಿನ ಕೆಳಗಿನ ಉದ್ದ 5 ಇದೆ. ಕತ್ತಿನ ಕೆಳಗಂದ್ರೆ ಇದು. ಈ ಕತ್ತಿನ ಕೆಳಗಿನ ಉದ್ದ ಅಂದರೆ 5 ಇಟ್ಕೋಬೇಕು. ಅಂದರೆ 4 + 1 5. ಆಮೇಲೆ ನೆಕ್ಸ್ಟು ಕತ್ತಿನ ಕೆಳಗಿನ ಕಂಕಳು ಕೆಳಗಿನ ಉದ್ದ 7.25 ಇದೆ. ಆಮೇಲೆ ಸೆಂಟ್ರದ್ದು 13 ಇದೆ. ಇಲ್ಲೇ 7.25 ಬಂದು ಪಾಯಿಂಟ್ ಗೊತ್ತು ಮಾಡ್ಕೋಬೇಕು. ಇದನ್ನು ಸೇರಿಸ್ಕೋಬೇಕು. 7.25 ಇನ್ನು ಭುಜದಿಂದ ಮಧ್ಯದ ಡಾರ್ಟ್ವರೆಗೆ ಇದು 13 ಇದೆ. ಇಲ್ಲಿಗೆ ಒಂದು ಪಾಯಿಂಟ್ ಕೊಟ್ಟಬೇಕು. ಇವಾಗ ನಾವು ಇದನ್ನು ಹಿಂಗೆ ಸ್ಕೇಲಿಂದನೂ ಹಾಕ್ಬೋದು, ಆದರೆ ಕೈಯಿಂದನೇ ಡಾಟ್ ಇಟ್ಕೊಂತ ಹೋಗಿ. ಇದು ಮುಂಭಾಗದ್ದಾಯಿತು. ಇವಾಗ ನೆಕ್ಸ್ಟ್ ಇಲ್ಲೇ ಕ್ರಾಸ್ ಪಟ್ಟಿ ಬರುತ್ತೆ. ಕ್ರಾಸ್ ಪಟ್ಟಿದೂ ಇಲ್ಲೇ ತೊಗೊಳ್ಳೋಣ. ಸ್ಟ್ರೇಟ್ ಲೈನಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಯಾವಾಗಲೂ. ಕ್ರಾಸ್ ಪಟ್ಟಿದು 1 ನಿಮಿಷ. ಇಲ್ಲಿದೆ ನೋಡಿ 3.5.
ಈ ಲೈನಿಂದ ತೊಗೋಬೇಕು. ಇಲ್ಲಿಂದ ತೊಗೊಂಡ್ರೆ ಇಲ್ಲೆಲ್ಲ ಸೊಟ್ಟಪಟ್ಟ ಬರುತ್ತೆ. ಕೆಳಗಡೆದು ಸ್ಟ್ರೈಟ್ ಆಗಿರಬೇಕು. ಇಲ್ಲಿಂದ ಇದು ಫ್ರಂಟ್ ಕಡೆ, ಫ್ರಂಟ್ ಅಂದರೆ ನೆಕ್ ಕಡೆ, ನೆಕ್ ಕೆಳಭಾಗ 3.5 ಸೆಂಟ್ರು 2.5. ಇದು ಕರೆಕ್ಟ್ ಇಲ್ಲಿಗೆ ಬಂದಿದೆ ಅಳತೆ 2.5 ಮತ್ತು ಇಲ್ಲೇ 2.5. ಇದನ್ನು ನಾವು ಏನು ಮಾಡಬೇಕು, ಇಲ್ಲಿಂದ ಇದಕ್ಕೆ ಸೇರಿಸ್ಕೊಳ್ಳಿ. ಕಟ್ಟಿಂಗ್ ಮಾಡಿದಾಗ ಹೀಗೆ 2.5 ಇಲ್ಲೇ ಸ್ವಲ್ಪ ಕ್ರಾಸ್ ಆಗಿದೆ. ಈ ಪಾಯಿಂಟ್ 3 ತಗೊಂಡು ಹೋಗಿ ಹೀಗೆ, ಇದು ಕ್ರಾಸ್ ಪಟ್ಟಿ. ಇದರಲ್ಲಿ 2 ಪೀಸ್ ಸಿಗುತ್ತೆ. ಇಲ್ಲೊಂದು ಹಿಂಭಾಗೊಂದು ಮುಂಭಾಗೊಂದು, ಒಟ್ಟು ಇದರಲ್ಲಿ 2 ಪೀಸ್ ಸಿಗುತ್ತೆ. ಇನ್ನು 4 ನಾವು ಹೊರಗಡೆ ಮಾಡಬೇಕು. ಇದಿಷ್ಟು ಫ್ರಂಟು ಕಂಪ್ಲೀಟ್ ಆಯಿತು. ಹೀಗೆ ಕಟ್ಟಿಂಗ್ ಮಾಡೋದು ಹೇಳ್ತೀನಿ. ಫಸ್ಟ್ ಇದನ್ನ ಎಕ್ಸ್ಟ್ರಾ ಇದೆಯಲ್ಲ, ಇದನ್ನು ತಕ್ಕೊಂಡು ಬಿಡೋಣ. ಸ್ಟ್ರೈಟ್ ಹೋಗ್ಬಿಡ್ತೀನಿ. ಇವಾಗ ನಾನು ಏನು ಮಾಡ್ತೀನಿ, ಫಸ್ಟ್ ಬ್ಯಾಕ್ ಸೈಡ್ಗೆ ನೆಕ್ ತೆಗಿತಾ ಇದ್ದೀನಿ. ನೆಕ್ಕು ಫುಲ್ ತಗೊಂಡ್ಬಿಡ್ಬೇಕು, ಅಂದರೆ ಇದು ಕ್ರಾಸ್ ಪಟ್ಟಿಗೆ ಯೂಸ್ ಆಗುತ್ತೆ. ತುಂಡು ತುಂಡಾದರೆ ವೇಸ್ಟ್ ಆಗುತ್ತೆ ಬಟ್ಟೆ. ಇವಾಗ ನಾನು ಕಟ್ ಮಾಡಿ ಇನ್ನೂ ಅಷ್ಟೇ ಏಕ ತೊಗೊಂಡ್ರೆ ನಮಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಆಗುತ್ತೆ. 80 ಸೆಂಟಿಮೀಟರ್ನಾಗ ಎಷ್ಟು ಸಾಧ್ಯ ಅಷ್ಟು ಬಟ್ಟೆಗಳನ್ನು ನಾವು ವೇಸ್ಟ್ ಆಗ್ದಂಗೆ ಕಟ್ ಮಾಡ್ಕೋಬೇಕು. ಇದು ಬ್ಯಾಕ್ ಕಂಪ್ಲೀಟ್ ಆಗಿದೆ. ಇವಾಗ ಫ್ರಂಟ್ದು ಇಲ್ಲಿ ಬಂದಿದೆ ಲೈನ್. ಕಂಪ್ಲೀಟ್ ಆಯಿತು. ಇದು ಮುಂದ್ಗಡೆದು 2 ಪೀಸು. ಈ ಪೀಸನ್ನು ಫ್ರಂಟಿಗೆ ಹಾಕಬೇಕು. ಇದು ಎಲ್ಲಿ ಹಾಕಬಾರ್ದು, ಫ್ರಂಟಿಗಂತನೇ ಗುರ್ತು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇದು ಎಲ್ಲಿ ಮಿಸ್ ಆಗ್ತಂಗೆ. ಇವಾಗ ಬ್ಲೌಸ್ಗೆ ಟಕ್ಸ್ ಹಿಡಿಯೋದನ್ನು ಹೇಳ್ತೀನಿ. ಟಕ್ಸ್ ಮಾರ್ಕ್ ಮಾಡೋದು ಇಲ್ಲಿಂದ 3 ಇಂಚ್ ಇಟ್ಕೋಬೇಕು. ನೆಕ್ಸ್ಟು ಇಲ್ಲಿಂದ 2. ಇಲ್ಲೇ ಕೆಲವರು 2.5 ಇಟ್ಕೊತಾರೆ. ಈ ಬ್ಲೌಸ್ ಪ್ರಕಾರ 2 ಇದೆ, ಅದನ್ನ ನೋಡ್ಕೋಬೇಕು. ಇಲ್ಲಿಂದ ಒಳಗಡೆಯಿಂದ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಿ ಸ್ಟಿಚಿಂಗ್ ಬಂದಿದೆ, ಅದು 1 ಇಂಚ್ ಇದೆ. 1 ಅಂದರೆ 2, ಅದಕ್ಕೆ ಇಲ್ಲಿಂದ 2 ಇಂಚ್ ಇಟ್ಕೊಂಡಿದ್ದೀನಿ. ಮತ್ತು 1 ಇಂಚ್ ಗುರ್ತು ಮಾಡಿಕೊಂಡು ಮೇಲ್ಗಡೆ 2.5. ಮಾಡಿ ಆಮೇಲೆ ಇದನ್ನು ನೋಡಿಕೊಂಡು ಇದು 5 ಇದೆ, 5ರ ಮಧ್ಯೆ 2.5. 2.5ಇಂದ ಮತ್ತೆ ಒಳಗಡೆ ಒಂದು 2.5 ತೊಗೊಂಡ್ಬಿಡಿ ಸಾಕು. ಇಲ್ಲೊಂದು ಬರುತ್ತೆ. ಇದು ಈ ಪಾಯಿಂಟ್ನಿಂದ ನೇರವಾಗಿ ನೋಡಿಕೊಂಡು ಡೌನ್ ಆಗಿ ಒಂದು 3.5 ಡೌನ್ ಮಾಡ್ಕೊಂಬಿಟ್ರೆ ಸಾಕು. ಈ ಕಡೆ ಟಕ್ಸ್ ಇಲ್ಲ, ಅದು ಹಿಂಗಾಗಿ ನಾನು ಇದಕ್ಕೆ ಹಿಡಿತಾ ಇಲ್ಲ. ಇದನ್ನ ಏನು ಮಾಡಿ ಹಾಕೊಂಡ್ಬಿಟ್ಟು
ಮಾಡ್ಕೊಂಡು ಆಮೇಲೆ ಇದನ್ನು ಸೆಂಟ್ರ್ ಕಟ್ ಮಾಡ್ಕೊಂಡ್ರೆ ಆಯಿತು. ಕಟ್ ಮಾಡ್ಕೊಂಡು ಸ್ವಲ್ಪ ಇದೇ ಥರ ಇವಾಗ ಎಲ್ಲ ಟಚ್ಚಿಂದು ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ನೀವು ಮಾರ್ಕ್ ಮಾಡೋದು ಹೇಳ್ತೀನಿ. ಫಸ್ಟು ಇದು ತೋಳಿನ ಸುತ್ತಳತೆ 8.5 ಇದೆ ಅಲ್ವಾ, 8.5 ಅಂತಂದ್ರೆ 8.5ನ ಡಬಲ್ಲು 8.5 ಇಷ್ಟು ಬಟ್ಟೆನ ತೊಗೋಬೇಕು. ಅಂದ್ರೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಫಸ್ಟು ಬಟ್ಟೆ ಉಳಿದಿತ್ತಲ್ಲ ಮಿಕ್ಕಿದ ಬಟ್ಟೆನ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಮತ್ತು ಅದನ್ನು ಮತ್ತೆ ಫೋಲ್ಡ್ ಮಾಡಿದ್ದೀನಿ. ಅಂದರೆ 4 ಬರಬೇಕು ಓಪನ್ಗಳು. ಇದಕ್ಕೆ ಇಲ್ಲೇ ನಾನು 8.5 ಇಟ್ಕೊಂಡಿದ್ದೀನಿ. ಇಷ್ಟು ಆಮೇಲೆ ತೋಳಿನ ಸುತ್ತಳತೆ ಎಷ್ಟಿದೆ, ಫಸ್ಟು ತೋಳಿನ ಉದ್ದ 5.5 ಇದೆ. ಸುತ್ತಳತೆ ಆಯಿತು, 8.5 ಆಯಿತು. ಇಲ್ಲಿ ಏನು ಮಾಡ್ತೀನಿ ನಾನು, ಒಂದು 2 ಇಂಚ್ಗೆ ಒಂದು ಗೊತ್ತು ಮಾಡ್ಕೊತೀನಿ. ಇದು ಒಳಗಡೆ ಮಾರ್ಜಿನ್ ಇರುತ್ತೆ ಬಟ್ಟೆ. ಇಲ್ಲಿ ಒಂದು 2.5ನ ಇಳಿಸ್ಕೊತೀನಿ. ತೋಳಿನ ಉದ್ದ ಕಡಿಮೆ ಇದ್ದಾಗ 5 ಇದ್ದಾಗ 2.5 ಇಳಿಸ್ಕೊಬೇಕು. 8, 9, 10 ಇದ್ದಾಗ ಇಲ್ಲೇ 3.5, 3 ಹಿಂಗೆ ಉದ್ದದ ಮೇಲೆ ಇಲ್ಲಿ ನಾವು ಇಳಿಸ್ಕೊಳ್ಳೋದು ಎಷ್ಟು ಅಂತ ಡಿಸೈಡ್ ಮಾಡ್ಕೋಬೇಕು. ಈಗ ಈ ಪಾಯಿಂಟು ಈ ಮೂಲಿಗೆ ಸೇರಿಸ್ಕೋಬೇಕು. ಇಲ್ಲೇ ನೋಡಿ ಎಷ್ಟಿದೆ. ಇಲ್ಲಿ ಫಿನಿಶಿಂಗ್ ಆದಾಗ ಇಲ್ಲಿ ಒಂದು 7 ಬಂದಿದೆ, ಇಲ್ಲಿ 7 ಬಂದಿದೆ. ಇಲ್ಲಿ 2 ಮಾರ್ಜಿನ್ ತೆಗೆದಿದ್ದೀನಿ, ಇಲ್ಲಿ ಕ್ರಾಸ್ 7 ಬಂದಿದೆ. ಈ 7ನಲ್ಲಿ ನಾವು ಏನು ಮಾಡಬೇಕು, ಸೆಂಟ್ರ್ ಪಾಯಿಂಟು 7ರಲ್ಲಿ ಅರ್ಧ 3.5, 3.5ಗೆ ಒಂದು ಪಾಯಿಂಟ್ ಇಟ್ಕೋಬೇಕು. 3.5ಯಲ್ಲಿ ಅರ್ಧ 1.25. ಅದೇ ಥರ ಇಲ್ಲಿನೂ 3.5ಯಲ್ಲಿ ಅರ್ಧ 1.25 ಇಟ್ಕೋಬೇಕು. ಇಲ್ಲೇನು ಮಾಡಿ, ಒಂದು ಅರ್ಧ ಇಂಚು ಮೇಲೆ, ಹೀಗೆ ಒಂದು ಅರ್ಧ ಇಂಚು ಮೇಲೆ, ಒಂದು ಅರ್ಧ ಇಂಚು ಕೆಳಗೆ, ಹೀಗೆ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಮೇಲೆ ಹೋಗ್ರಿ. ಇವಾಗ ಕಟ್ ಮಾಡ್ಕೊಂಡು ಇದು ಒಳಗಡೆ ಹೋಗುತ್ತೆ. ಹೀಗಾಗಿ ಇಲ್ಲಿಗೇನು ಶೇಪು ಬೇಕಾಗಿಲ್ಲ, ನಮ್ಗೆ ಮೇನ್ ಬೇಕಾಗಿರೋದು ಇದು. ಈ ಪಾಯಿಂಟನ್ನು ಬಳಸ್ಕೊಂಡು ಕೆಳಗೆ ಸೆಂಟ್ರ್ ಪಾಯಿಂಟಿಗೆ ಬಂದು ಇಲ್ಲಿ ಬಂದು ಇಲ್ಲಿ ಸೇರಬೇಕು. ಇದು ಫ್ರಂಟಿಗೆ ಮುಂಭಾಗಕ್ಕೆ ಬರುತ್ತೆ. ಇದು ಇನ್ನಿದು ಸೀದಾ ಹೀಗೆ ಬಂದು ಈ ಪಾಯಿಂಟ್ ಟಚ್ ಮಾಡಿಕೊಂಡು ಇಲ್ಲಿಗೆ ಹೋಗ್ಬೇಕು. ಇದು ಬ್ಯಾಕ್ಗೆ ಹಿಂಭಾಗಕ್ಕೆ ಹೋಗುತ್ತೆ, ಇದು ಫ್ರಂಟಿಗೆ ಬರುತ್ತೆ. ಇದಿಷ್ಟ ಆದಮೇಲೆ ಇದು ನಮ್ಮದನ್ನು ಇದನ್ನು ನೋಡ್ಕೊಳ್ಳಿ. ಇದನ್ನು ನೋಡಿಕೊಂಡು ಒಂದು 2 ಇಂಚು ಫ್ರೀ ಬಿಟ್ಕೊಳ್ಳಿ ಒಳಗಡೆ, ಅವಾಗ ಇಲ್ಲಿ ಆಗುತ್ತೆ. ಇದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್
ನಾವಿಲ್ಲಿ ಇದು ಫಿಟ್ಟಿಂಗಿಗೆ ಬರುತ್ತೆ, ಇದಿಷ್ಟೇ ನಮಗಿರುತ್ತೆ ಹೊರಗಡೆ, ಇದು ಒಳಗಡೆ ಹೋಗಿರುತ್ತೆ. ಅದಕ್ಕೂ ಈ ಥರ ಮಾರ್ಕ್ ಮಾಡ್ಕೊಂಡು ಇಷ್ಟು ಮಾಡ್ಕೊಂಡ್ಬಿಟ್ಟು ಕಟ್ಟಿಂಗ್ ಹೇಳ್ತೀನಿ. ಇವಾಗ ಫಸ್ಟ್ ನಾವು ಬ್ಯಾಕ್ ಅಂತೈತಲ್ಲ 4 ಪೀಸಸ್ ಅದಾವಲ್ಲ, ಇದು ಫೋಲ್ಡಿಂಗ್ ಇದೆ, ಇದು 4 ಪೀಸ್ ಇದಾವಲ್ಲ, ಇದನ್ನು ಕಟ್ ಮಾಡೋದು ಫಸ್ಟ್. ಮಾಡಿ ಇದು ಸುಮ್ಮನೆ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬೇಡ. ಇಷ್ಟ ಆದಮೇಲೆ ಇದು ತಕ್ಕೊಂಡ್ಬಿಟ್ಟು ಇದು ಫ್ರಂಟಿಂಗ್ ಕಟ್ ಮಾಡ್ಬೇಕು. ಇವಾಗ ಮಾಡಿ ಇಲ್ಲಿ ಕೆಳಗಡೆ ನಮ್ಮದು ಜಾಯಿಂಟ್ ಆಗಿತ್ತಲ್ಲ ಸೆಪ್ರೇಟ್ ಮಾಡ್ಕೊಳ್ಳೋಣ. ಕೆಲವು ಸರಿ ಜಾಯಿಂಟ್ ಬರುತ್ತೆ, ಕೆಲವು ಸರಿ ಬರಲ್ಲ. ಬಟ್ಟೆ ಹೆಂಗೆ ಮಿಕ್ಕಿರುತ್ತೆ, ನಾವು ಹೇಗೆ ತೊಗೊತೀವಿ ಅದ್ರ ಮೇಲೆ ಹೋಗುತ್ತೆ ಇದು. ಇವಾಗ ಏನು ಮಾಡಿ ಕಚ್ ಹಾಕ್ಕೊಳ್ರಿ ಕಂಪಲ್ಸರಿ. ಇದು ಕರೆಕ್ಟಾಗಿ ಭುಜಕ್ಕೆ ಬರ್ಬೇಕು. ಇಲ್ಲಿ ಕಚ್ ಹಾಕಿದ ಪಾಯಿಂಟ್ ಕಚ್ ಹಾಕೊಂಡ್ರಿ. ನೆಕ್ಸ್ಟ್ ಇಲ್ಲಿ ನಾವು 1 ಇಂಚು ಫೋಲ್ಡಿಂಗಿಗಂತ ಮಾಡಿರ್ತೀವಲ್ಲ, ಇಲ್ಲಿ ಕೂಡ ಕಚ್ ಹಾಕೋಬೇಕು 1 ನಿಮಿಷ. ಫ್ರಂಟ್ ಪೀಸಲ್ಲಿ ನಾನು ನಿಮ್ಗೆ ಕಚ್ ಹಾಕೋದನ್ನು ಹೇಳಿಲ್ಲ. ಫ್ರಂಟ್ ಪೀಸಲ್ಲಿ ಎಲ್ಲ ಕಚ್ಚು ಮೊದಲೇ ಹಾಕೊಂಡ್ಬಿಟ್ರೆ ಹೊಲಿಯುವಾಗ ಭಾಳ ಸುಲಭ ಆಗಿಬಿಡ್ತಾವೆ. ಕಚ್ಚು ಇಂಪಾರ್ಟೆಂಟ್ ಇದೆ, ಸಣ್ಣ ಪುಟ್ಟ ಕೆಲಸ ಆದ್ರೂ ಇಂಪಾರ್ಟೆಂಟ್ ಆಗ್ತಾವೆ. ಇದೇ ಥರ 1 ನಿಮಿಷ ಬ್ಯಾಕಲ್ಲಿ ಹಾಕ್ಕೊಂಡ್ಬಿಡ್ರಿ. ಅಷ್ಟೇ. ಇದು ಸ್ಟಿಚಿಂಗ್ ಬರುತ್ತೆ, ಇಲ್ಲೇ ಫೋಲ್ಡಿಂಗ್ ಹೋಗುತ್ತೆ. ಕ್ರಾಸ್ ಪಟ್ಟಿ ಮಾಡಬೇಕು. ಇದೇ ಅಲ್ಲ ಮುಂಭಾಗದಲ್ಲಿ ಬಂದಿದ್ದು, ಇದನ್ನು ತಗೊಂಡು ಇಲ್ಲಿ ಮಿಕ್ಕಿದ ಬಟ್ಟೆ ಐತಲ್ರ, ಈ ಬಟ್ಟೆನಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಬಟ್ಟೆನ. ಈಗ 80 ಸೆಂಟಿಮೀಟ್ರಲ್ಲೇ ಎಲ್ಲ ಫುಲ್ ಸಿಗಲಿಲ್ಲ ಅಂತಂದರೆ 2 ಬಟ್ಟೆನ ಬೇರೆ ಲೈನಿಂಗಲ್ಲಿ ಯಾವುದ್ರಲ್ಲೇನ ಮಾಡ್ಕೋಬೋದು. ಒಟ್ಟು ಮಾಡ್ಕೊಂಡು ಇದಕ್ಕೇನು ಮತ್ತೆ ನೀವೇನು ಅಳತೆ ಮಾಡೋದೇನು ಬೇಡ. ಒಂದು ಸರಿ ಅಳತೆ ಮಾಡಿ ಪೀಸ್ನ ಇಟ್ಕೊಂಡ್ಬಿಟ್ಟು ಮಾಡ್ಕೊಂಬಿಟ್ರೆ ಸಾಕು. ಇದರಲ್ಲಿ 2 ಸಿಗುತ್ತೆ, ಇನ್ನೆರಡು ಈ ಕಡೆಯಿಂದ ಮಾಡ್ಕೊಂಡು ಇದನ್ನು ಹೇಗೆ ಮಾರ್ಕ್ ಮಾಡಿದ್ದೀನಲ್ಲ ಇದನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ಇದು ನಮ್ಮದು ನೆಕ್ ಫಿನಿಶಿಂಗಿಗೆ ಪೈಪಿಂಗ್ ಮಾಡ್ಬೋದು, ಇಲ್ಲ ಎಮ್ಮಿಂಗ್ ಮಾಡ್ಬೋದು. ಅದನ್ನು 1 ಇಂಚು 1/4 ಇಂಚ್ ಇಟ್ಕೊಂಡು ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಡಬಲ್ ಪಟ್ಟಿ ಇದಕ್ಕೆ 3 ಇಂಚು ಅಗಲ, ಆಮೇಲೆ ಉದ್ದ ಇಲ್ಲೇ 7 ಮುಕ್ಕಾಲು ಈ ಕಡೆ 3 ಇಂಚು ಇಟ್ಕೊಂಡು ಇದು ಡಬಲ್ ಪಟ್ಟಿಗಾಯಿತು. ಇನ್ನು ಸಿಂಗಲ್ ಪಟ್ಟಿಗೆ ಅದು ಇದರಲ್ಲೇ ಸಿಗುತ್ತೆ 1.5 ಎಷ್ಟಿದೆ 7 ಮುಕ್ಕಾಲು ಮಾಡಿಕೊಂಡು 7 ಮುಕ್ಕಾಲಿದೆ. ಇದೆಲ್ಲ ಇನ್ನು ಕಟ್ಟಾದರೂ ಆಯಿತು. ಈ ಲೈನ್ ಕಟ್ ಮಾಡಿಕೊಂಡ್ರೆ ಆಯಿತು. ಸೆಂಟ್ರ್ 1.5 ಹಾಕ್ಕೊಂಡು ಇದೊಂದು ಪೀಸು
ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದರಲ್ಲೇನು ಕಟ್ ಮಾಡ್ಕೊಂಬಿಟ್ರೆ ಇವತ್ತು ಬ್ಲೌಸ್ ಕಟ್ಟಿಂಗ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.